ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಕರ್ನಾಟಕ ಬೋರ್ಡಿಂದ ರಿವೈಸ್ ಕ್ವಶನ್ ಬ್ಯಾಂಕ್ ಒಂದು ರಿಲೀಸ್ ಆಗಿದೆ 2025. ಈ ವರ್ಷ ನಿಮಗೆ ಒಂದು ರಿವೈಸ್ ಆಗಿರುವಂಥ ಕ್ವಶನ್ ಬ್ಯಾಂಕ್ ಏನು ಸಿಕ್ಕಿದೆ. ಇದರಲ್ಲಿ ಹಾಟ್ಸ್ ಕ್ವಶನ್ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ 2 ಮಾರ್ಕ್ 3 ಮಾರ್ಕ್ಸ್ ಯಾವ ರೀತಿ ಕೇಳ್ಬೋದು ಅಂತ ಕೂಡ ಕ್ವಶನ್ಸ್ ನಿಮ್ಗೆ ಐಡಿಯಾಸ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಬ್ಯಾಂಕಿಂದನೇ ಆಲ್ಮೋಸ್ಟ್ 90% ಕ್ವಶನ್ನ ನಾವು ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಅವ್ರು ರಿವೈಸ್ ಮಾಡಿ ಅವರು ಎಲ್ಲ ರೀತಿ ಕ್ವಶನ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ನಿಮಗೆ ಯಾವ ರೀತಿ ಕ್ವಶನ್ ಟ್ವಿಸ್ಟ್ ಮಾಡಿ ಹೇಗೆ ಕೊಡ್ಬೋದು ಅನ್ನೋ ಒಂದು ಐಡಿಯಾ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಕಲ್ತ್ಕೊಂಡಿದ್ರೆ ನಿಮಗೆ 90% ಮಾರ್ಕ್ಸ್ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಹೈ ವೈಟೇಜ್ ಇರುವಂಥ ಚಾಪ್ಟರ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಚಾಪ್ಟರ್ಗಳದ್ದು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ಕೂಡ ಆನ್ಸರ್ಸ್ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಅದನ್ನು ಸೀರೀಸ್ ಆಗಿ ನಾನು ಹಾಕ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಚಾಪ್ಟರ್ದು 3 ಮಾರ್ಕ್ ಆನ್ಸರ್ಸ್ನ ಹಾಕ್ತಾ ಇದ್ದೀನಿ. ಉಳಿದಂಥ ಚಾಪ್ಟರ್ಗಳೇನಿದೆ ನಾನು ಆಲ್ರೆಡಿ ಹಾಕಿರುವಂಥದ್ದು, ಅದರದ್ದು ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಚಾಪ್ಟರ್ಗಳದ್ದು ನೀವು ಇನ್ನೂ ನೋಡಿಲ್ಲ ವಿಡಿಯೋಗಳಂದರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇದೊಂದು ಕ್ವಿಕ್ ರಿವಿಷನ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಶಾರ್ಟ್ ಡ್ಯೂರೇಷನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಕ್ವಶನ್ಸ್ ಹೇಗೆ ಬರ್ಬೋದು, ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅಂತ ಕೂಡ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಚಾಪ್ಟರ್ ಇದೆ. ಇದೊಂದು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಆಗಿರೋದ್ರಿಂದ ಇದನ್ನು ಯಾರೂ ಮಿಸ್ ಮಾಡಬೇಡಿ. ಯಾರೆಲ್ಲ ಪಾಸಿಂಗ್ ಪ್ಯಾಕೇಜ್ಗೆ ನೀವು ಟ್ರೈ ಮಾಡ್ತಿದ್ದೀರಾ ಅವರು ಕೂಡ ಈ ಚಾಪ್ಟರ್ನ ಕಂಪ್ಲೀಟಾಗಿ ಕಲ್ತಿರಬೇಕು. ಹಾಗೆಯೇ ಯಾರೆಲ್ಲ 60+ ಟ್ರೈ ಮಾಡ್ತಿದ್ದೀರಾ, ಆವ್ರೇಜ್ ಸ್ಟೂಡೆಂಟ್ಸ್, ಅಬೋ ಆವ್ರೇಜ್, ಎಲ್ಲರಿಗೂ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಆಗಿರೋದ್ರಿಂದ ಇದರಲ್ಲಿ ಬರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನ ನೀಟಾಗಿ ಕಲ್ತ್ಕೊಂಡು ಹೋಗಿರಿ. ಓಕೆ, ಇಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು 3 ಮಾರ್ಕ್ಸ್ ಕ್ವಶನ್ಸ್ದು ಆನ್ಸರ್ಸ್ಗಳು. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಸ್ಕಿಮ್ಯಾಟಿಕಲಿ ರಿಪ್ರೆಸೆಂಟ್ ದ ಇನ್ಹೆರಿಟೆನ್ಸ್ ಆಫ್ ಹೈಟ್ ಇನ್ ಪೀ ಪ್ಲಾಂಟ್. ಸೊ ಇಲ್ಲಿ ಇಂಡೈರೆಕ್ಟಾಗಿ ಏನನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಮೋನೋ ಹೈಬ್ರಿಡ್ ಕ್ರಾಸ್ ಏನಿದೆ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇದನ್ನು ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳುವಾಗ ಅದರದ್ದು ಎಕ್ಸ್ಪ್ಲನೇಷನ್ ಕೊಡುವಂಥ ನೆಸೆಸಿಟಿ ಇರಲ್ಲ. ಈ ಥರ ನೀವು ಏನಿದೆ ಪುನೆಟ್ ಸ್ಕ್ವೇರ್ ಬರೆದ್ರೆ ಸಾಕು, ಹಾಗೆ ರೆಪ್ರೆಸೆಂಟೇಷನ್ ತೋರಿಸಿದ್ರೆ ಸಾಕು. ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಚಾಪ್ಟರಿಂದ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕಂಪಲ್ಸರಿ ಬಂದೇ ಬರುತ್ತೆ ಅಂತ. ಸೊ ಹಾಗಾಗಿ ಎಲ್ಲ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನು ನೀವು ಕಲ್ತ್ಕೊಂಡಿರಿ. ಹೇಗೆ ಕಲಿಬೇಕು ಏನು ಅಂತ ನಾನು ಡೀಟೇಲ್ಡಾಗಿ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. 2 ಮಾರ್ಕ್ಸ್ ಯಾವ ರೀತಿ ಬರುತ್ತೆ, 3 ಮಾರ್ಕ್ಸ್ ಯಾವ ರೀತಿ ಬರುತ್ತೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಆ ವಿಡಿಯೋಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. ಸೊ ಇದು ಒಂದು ಮೋನೋ ಹೈಬ್ರಿಡ್ ಕ್ರಾಸ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇಲ್ಲಿ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಡೈ ಹೈಬ್ರಿಡ್ ಕ್ರಾಸ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇದನ್ನು ಹೇಗೆ ಕ್ವಶನ್ ಕೇಳಿದ್ದಾರೆ ಅಂದರೆ ಸ್ಕಿಮ್ಯಾಟಿಕಲಿ ರಿಪ್ರೆಸೆಂಟ್ ದ ಇನ್ಹೆರಿಟೆನ್ಸ್ ಆಫ್ ಕಲರ್ ಆ್ಯಂಡ್ ಶೇಪ್ ಆಫ್ ದ ಸೀಡ್ ಇನ್ ಪೀ ಪ್ಲಾಂಟ್ ಅಂತ ಕೇಳಿದ್ದಾರೆ. ಯೂಶಲಿ 2 ಜೀನ್ ಇನ್ಹೆರಿಟೆನ್ಸ್ ಅಂತ ಕೇಳ್ಬೋದು, ಅಥವಾ ಡೈಹೈಬ್ರಿಡ್ ಕ್ರಾಸ್ ಅಂತ ಕೇಳ್ಬೋದು, ಅಥವಾ ಲಾ ಆಫ್ ಸೆಗ್ರಿಗೇಷನ್ ಅಂತ ಕೇಳ್ಬೋದು, ಏನಾದರೂ ಕೇಳ್ಬೋದು. ಬಟ್ ಇವ್ರು ಏನು ಕೇಳಿದ್ದಾರೆ ಇಲ್ಲಿ ಇನ್ಹೆರಿಟೆನ್ಸ್ ಆಫ್ ಕಲರ್ ಆ್ಯಂಡ್ ಶೇಪ್ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಆದರೂ ಕ್ವಶನ್ನೇ ಬಂದ್ರೂ ಅದು ಏನು ಕ್ವಶನ್ ಅಂತ ಅರ್ಥ ಮಾಡ್ಕೊಂಡು ನೀವು ಅದರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೀವು ಬರೀಬೇಕಾಗುತ್ತೆ. ಇದಕ್ಕೂ ಕೂಡ ಎಕ್ಸ್ಪ್ಲನೇಷನ್ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ಆಂಟಿರೈನಮ್. ಸೊ ಇದು ಡೈರೆಕ್ಟಾಗಿ ಕೇಳಿದರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ. ಇದು ಕೂಡ ಜಸ್ಟ್ ನೀವು ರೆಪ್ರೆಸೆಂಟೇಷನ್ ತೋರಿಸಿದ್ರೆ ಸಾಕು, ಎಕ್ಸ್ಪ್ಲೇನ್ ಮಾಡೋಂಥ ನೆಸೆಸಿಟಿ ಇಲ್ಲ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಮೆನ್ಷನ್ ಮಾಡಿದಾಗ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ನೆಸೆಸಿಟಿ ಇರೋದಿಲ್ಲ. Next question number 4, when a tall pea plant was selved, it produced 1/4 of its progeny as dwarf. Explain with the help of a cross ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ರೋಸೆಸ್ನ ನಾವು ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಏನು ಕೇಳ್ತಾ ಇಲ್ಲ ಇವರು, ಬಟ್ ಎಕ್ಸ್ಪ್ಲೇನ್ ಮಾಡಿ ಈ ಪ್ರೋಸೆಸ್ನ ಅಂತ ಹೇಳ್ತಿದ್ದಾರೆ. ಅದನ್ನು ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತೋರಿಸಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇನಾಗಿ ನೀವು ಒಂದು ಸ್ಟೆಪ್ ಆದಮೇಲೆ, ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಗೊತ್ತಾ, F1 ಸೆಲ್ಫಿಂಗ್ ಆದಮೇಲೆ, ಯಾಕೆಂದರೆ ಇವ್ರು ಮೆನ್ಷನ್ ಮಾಡಿದಾರಲ್ವ, ಇಟ್ ವಾಸ್ ಸೆಲ್ಫ್ಡ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಟಾಲ್ ಪೀ ಪ್ಲಾಂಟ್ ಏನಾಗಿದೆ ಸೆಲ್ಫ್ ಆಗಿದೆ. ಸೆಲ್ಫ್ ಕ್ರಾಸ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ F2 ಜನ್ರೇಷನ್ನ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡಿ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಎಲ್ಲ ನನ್ನ ಚಾನಲಲ್ಲಿ ಅವೈಲೇಬಲ್ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇಲ್ಲ. ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅಂತ ನಿಮಗೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈಗ ನಿಮ್ಗೆ ಐಡಿಯಾ ಸಿಕ್ಕಿರುತ್ತೆ. Next question, a tall pea plant with yellow seeds is crossed with a dwarf pea plant with a green seeds. Using Punnett square, work out the cross to show the phenotypes and genotype of F1 generation. ಇಲ್ಲಿ ಕಂಡೀಷನ್ನ ಅವರೇ ಕೊಟ್ಟಿದ್ದಾರೆ, ಯಾವ ರೀತಿ ಕಂಡೀಷನ್ ಇರಬೇಕು ಪ್ಯಾರೆಂಟ್ಸ್ದು ಅಂತ. ಸೊ ಒಂದು ಪ್ಯಾರೆಂಟ್ ಯಾವ ಥರ ಇದೆ ಅಂತಂದರೆ ಟಾಲ್ ಪೀ ಪ್ಲಾಂಟ್ ವಿತ್ ಯೆಲ್ಲೋ ಸೀಡ್, ಟಾಲ್ ಕ್ಯಾರೆಕ್ಟರ್ ವಿತ್ ಎಲ್ಲೋ ಕೊಟ್ಟಿದ್ದಾರೆ ಕಾಂಬಿನೇಷನ್. ಇಲ್ಲಿ ಅದು 2 ಹೆಟ್ರೋಸೈಗಸ್ ಅಂತೆ, 2 ಹೆಟ್ರೋಸೈಗಸ್ ಇದೆ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವ ಪ್ಲಾಂಟ್ ಇದೆ, ಡ್ವಾರ್ಫ್ ಪೀ ಪ್ಲಾಂಟ್ ವಿತ್ ಗ್ರೀನ್ ಸೀಡ್. ಸೊ ಟಾಲ್ ಪೀ ಪ್ಲಾಂಟ್ ವಿತ್ ಎಲ್ಲೋ ಸೀಡ್ ಹೆಟ್ರೋಸೈಗಸ್ ಅಂದರೆ ನೀವು ಯಾವ ರೀತಿ ತೊಗೋಬೇಕು, ಕ್ಯಾಪಿಟಲ್ T ಸ್ಮಾಲ್ t ಮತ್ತು ಕ್ಯಾಪಿಟಲ್ Y ಸ್ಮಾಲ್ y.
ಈ ಕಾಂಬಿನೇಷನ್ ಯಾವುದ್ರ ಜೊತೆ ಕ್ರಾಸ್ ಆಗಬೇಕು? ಡ್ವಾರ್ಫ್ ಪ್ಲಾಂಟ್ ವಿತ್ ಗ್ರೀನ್ ಸೀಡ್. ಡ್ವಾರ್ಫ್ ಅಂತ ಬಂದಾಗ ಸ್ಮಾಲ್ ಟಿನೇ ಬರೋದು, ಗ್ರೀನ್ ಅಂತ ಬಂದಾಗ ಸ್ಮಾಲ್ ವೈಯೇ ಬರೋದು. ಸೊ ಎರಡನ್ನೂ ಕ್ರಾಸ್ ಮಾಡಿದಾಗ ನಿಮಗೆ ಗ್ಯಾಮೆಟ್ ಸಿಗುತ್ತೆ. ಆ ಗ್ಯಾಮೆಟ್ ಜೊತೆ ನೀವು ಸೆಲ್ಫಿಂಗ್ ಮಾಡಿದಾಗ ಅಥವಾ ಕ್ರಾಸ್ ಮಾಡಿದಾಗ ನಿಮಗೆ F1 ಜನ್ರೇಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಸಿಗುತ್ತೆ. ಸೊ ಯಾವುದೆಲ್ಲ ಪಾಸಿಬಿಲಿಟಿ ಇದೆ? ಟಾಲ್ ಗ್ರೀನ್ ಪಾಸಿಬಿಲಿಟಿ ಇದೆ, ಟಾಲ್ ಎಲ್ಲೋ, ಡ್ವಾರ್ಫ್ ಗ್ರೀನ್ ಎಲ್ಲ ಯಾವ ರೇಷಿಯೋದಲ್ಲಿ ಸಿಕ್ಕಿದೆ ನಿಮಗೆ ಜಿನೋಟೈಪ್? 1:1:1:1. ಸೊ ಇಷ್ಟು ಆನ್ಸರ್ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. A woman with blood group O married a man with AB blood group. Show the possible blood groups of the progeny. List the alleles involved in this inheritance. ಸೊ ಈಗ ನೀವು ಪಾಸಿಬಿಲಿಟಿನ ಫೈಂಡ್ ಔಟ್ ಮಾಡಿ ನೀವು ಬರೆದ್ರೆ ಸಾಕು. ಇಲ್ಲಿ ಕೇಳ್ತಾ ಇರೋದು ಒಂದು ಪಾಸಿಬಿಲಿಟಿನ ಬರೀರಿ ಅಂತ ಕೇಳ್ತಿದ್ದಾರೆ. ಹಾಗೆ ಯಾವ ರೀತಿ ಅಲೆಲ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಕೇಳ್ತಿದ್ದಾರೆ. O ಬ್ಲಡ್ ಗ್ರೂಪ್ನ ನೀವು ಯಾವಾಗ AB ಬ್ಲಡ್ ಗ್ರೂಪ್ ಜೊತೆ ನೀವು ಪುನೆಟ್ ಸ್ಕ್ವೇರ್ನ ಮಾಡ್ತಿರಲ್ಲ ಆಗ ನಿಮಗೆ ಸಿಗುವಂಥದ್ದು ಎರಡು ಪಾಸಿಬಿಲಿಟಿ. ಒಂದು A ಬ್ಲಡ್ ಗ್ರೂಪ್ ಸಿಗುತ್ತೆ, ಇನ್ನೊಂದು B ಬ್ಲಡ್ ಗ್ರೂಪ್ ಸಿಗುತ್ತೆ. ಸೊ ಪ್ರೋಜನಲ್ಲಿ ಯಾವ ಪಾಸಿಬಿಲಿಟಿ ಇದೆ? ಇಲ್ಲಾಂದರೆ A ಬ್ಲಡ್ ಗ್ರೂಪ್ ಇರ್ಬೋದು, ಇಲ್ಲಾಂದರೆ B ಬ್ಲಡ್ ಗ್ರೂಪ್ ಇರ್ಬೋದು. ಹಾಗೆ ಅಲೆಲ್ಸ್ ಇದನ್ನ ಇನ್ಹೆರಿಟೆನ್ಸ್ನಲ್ಲಿ ಇನ್ವಾಲ್ವ್ ಆಗಿರುವಂಥ ಅಲೆಲ್ಸ್ಗಳು ಯಾವುದು ಅಂದರೆ ಕ್ಯಾಪಿಟಲ್ I ಇದೆಯಲ್ಲ, ಕ್ಯಾಪಿಟಲ್ ಐಗೆ ನೀವು A ಬರೀಬೇಕು, ಕ್ಯಾಪಿಟಲ್ I B ಮತ್ತು ಸ್ಮಾಲ್ I ಇಷ್ಟನ್ನು ನೀವು ಅಲೆಲ್ಸ್ ಆಗಿ ತೊಗೊಳ್ಬೇಕು. 3 ಅಲೆಲ್ಗಳು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. 4 children with 4 different blood groups are born to a parents where the mother has blood group A and the father has blood group B. ಸೊ ಮದರ್ದು ಬ್ಲಡ್ ಗ್ರೂಪ್ A ಅಂತೆ ಮತ್ತು ಫಾದರ್ದು ಬ್ಲಡ್ ಗ್ರೂಪ್ B ಅಂತೆ. ಮಕ್ಕಳು ಪ್ರೋಜನಿ ಏನು ಹುಟ್ಟಿದ್ರು ಅವರಲ್ಲಿ ಎಲ್ಲ ರೀತಿ ಬ್ಲಡ್ ಗ್ರೂಪು ಕಾಣಿಸ್ತಿತ್ತಂತೆ. ಸೊ Aನೂ ಇದೆ, Bನೂ ಇದೆ, AB ಇದೆ, O ಇದೆ, ಈ ಥರ ಬಂದಿದೆ ಅಂತೆ. ಸೊ ವರ್ಕ್ಔಟ್ ದ ಕ್ರಾಸ್ ಶೋಯಿಂಗ್ ದ ಜಿನೋಟೈಪ್ ಆಫ್ ದ ಪ್ಯಾರೆಂಟ್ಸ್ ಫಾರ್ ಆಲ್ ದ 4 children. ಸೊ ಇಲ್ಲಿಗ ನೀವು ಜಸ್ಟ್ ಅದೇ ಪುನೆಟ್ ಸ್ಕ್ವೇರಲ್ಲಿ ನೀವು ಅದನ್ನು ತೋರಿಸ್ಬೇಕು. ಇಷ್ಟಕ್ಕೆ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೋಡಿ ಎಷ್ಟು ಈಸಿ ಇದೆ ಗೊತ್ತಾ. ಪುನೆಟ್ ಸ್ಕ್ವೇರಲ್ಲಿ ಈ ಥರ ಈಗ ಎಲ್ಲ ಪಾಸಿಬಿಲಿಟಿ ಬರ್ತಾ ಇದೆ ಅಂದ ತಕ್ಷಣ ಮದರ್ ಏನಿದೆ, ಮದರ್ ಹೆಟ್ರೋಸೈಗಸೇ ಆಗಿರಬೇಕು, ಫಾದರ್ ಕೂಡ ಹೆಟ್ರೋಸೈಗಸೇ ಆಗಿರಬೇಕು. ಇಲ್ಲ ಅಂತಂದರೆ O ಬ್ಲಡ್ ಗ್ರೂಪ್ ಬರೋ ಚಾನ್ಸಸ್ಸೇ ಇರಲ್ಲ. ಸೊ O ಬ್ಲಡ್ ಗ್ರೂಪ್ ಬರಬೇಕು ಅಂದರೆ ಇಲ್ಲಿ ಹೆಟ್ರೋಸೈಗಸ್ ಕಂಡೀಷನಲ್ಲೇ ಇರಬೇಕು ಪ್ಯಾರೆಂಟ್ಸ್. ಸೊ ಆ ಹೆಟ್ರೋಸೈಗಸ್ ಕಂಡೀಷನ್ನ ನೀವು ಪುನೆಟ್ ಸ್ಕ್ವೇರಲ್ಲಿ ಬರ್ಕೊಂಡ್ಬಿಟ್ಟು ವರ್ಕೌಟ್ ಮಾಡಿದ್ರೆ ನಿಮಗೆ ಎಲ್ಲ ಬ್ಲಡ್ ಗ್ರೂಪ್ ಸಿಗುತ್ತೆ. ಸೊ ಯು ಕ್ಯಾನ್ ಪ್ರೂವ್ ಇಟ್. ನೆಕ್ಸ್ಟ್ ಕ್ವೆಶ್ಚನ್. ಮೆಂಡಲ್ಸ್ ವರ್ಕ್ ವಾಸ್ ನಾಟ್ ರೆಕಗ್ನೈಸ್ಡ್ ಡ್ಯೂರಿಂಗ್ ಹಿಸ್ ಟೈಮ್. ವೈ? ಮೆಂಡಲ್ ವರ್ಕ್ ಅಷ್ಟು ಕರೆಕ್ಟಾಗಿದ್ದರೂ ಕೂಡ ಅವನ ಟೈಮಲ್ಲಿ ಅದನ್ನು ಯಾರೂ ರೆಕಗ್ನೈಸ್ ಮಾಡಲಿಲ್ಲ, ಅದನ್ನು ಅರ್ಥ ಕೂಡ ಮಾಡ್ಕೊಳ್ಳಲಿಲ್ಲ. ಬಟ್ ಅವನ ಡೆತ್ ಆದಮೇಲೆ ಅದನ್ನು ರೆಕಗ್ನೈಸ್ ಮಾಡಿದ್ರು. ಯಾಕೆ ಅಂತ ಇಲ್ಲಿ ಕ್ವಶನ್ನ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾನು 3 ರೀಸನ್ಸ್ನ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಅಲ್ವಾ, ಸೊ ಹಾಗಾಗಿ ನಾನು 3 ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವನ ಕಾಲದಲ್ಲಿ ಅವನು ಯೂಶ್ವಲಿ ಬಯಾಲಜಿಲಿ ಏನು ಬರುತ್ತೆ ಜಸ್ಟ್ ಎಕ್ಸ್ಪೆರಿಮೆಂಟ್ ಹಾಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಟ್ ಇಲ್ಲಿ ಇವ್ರು ಏನು ಮಾಡಿದ್ದಾರೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮತ್ತು ಮ್ಯಾಥಮೆಟಿಕಲ್ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡಿದರು. ಸೊ ಅದು ಯಾರಿಗೂ ಕೂಡ ಅರ್ಥ ಆಗಲಿಲ್ಲ. ಆಗಿನ ಕಾಲದ ಬಯಾಲಜಿಸ್ಟ್ಗೆ ಇದೆಲ್ಲ ಮ್ಯಾಥ್ಸಲ್ಲಿ ಮಾಡಿದರೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಿದರೆ ಅದೇನು ಅಂತ ಎಕ್ಸಾಕ್ಟಾಗಿ ಅರ್ಥ ಆಗಲಿಲ್ಲ. ಇನ್ನೊಂದು ರೀಸನ್ ಏನು ಅಂತಂದರೆ ಆ ಟೈಮಲ್ಲಿ ಡಾರ್ವಿನ್ದು ಎವಲ್ಯೂಷನ್ ಥಿಯರಿ ಏನಿದೆ ಅದು ಬೂಮಲ್ಲಿತ್ತು. ಸೊ ಆಗ ಎಲ್ಲರದ್ದು ಫೋಕಸ್ ಆ ಕಡೆ ಇದ್ದಿದ್ದರಿಂದ ಇವನ್ನ ವರ್ಕ್ನ ಯಾರೂ ರೆಕಗ್ನೈಸ್ ಮಾಡಲಿಲ್ಲ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂದರೆ ಈ ಫಿಸಿಕಲ್ ಪ್ರೂಫ್ ಏನೂ ಇರಲಿಲ್ಲ. ಅಂದರೆ ಫ್ಯಾಕ್ಟರ್ಸ್ ಅಂತ ಏನು ಕರೆದ್ರು ಜೀನ್ಸ್. ಈಗ ನಮಗೆ ಗೊತ್ತು ಜೀನ್ಸ್ ಇದೆ, ಜೀನ್ಸ್ದು ಏನು ಪರ್ಫಾರ್ಮೆನ್ಸ್ ಅಥವಾ ಕ್ರೋಮೋಸೋಮ್ ಏನು ಪರ್ಫಾರ್ಮೆನ್ಸ್ ಮಾಡ್ತಿದೆ ಎಲ್ಲ ಗೊತ್ತು ನಮಗೆ, ಅದರ ಫಂಕ್ಷನ್ ಗೊತ್ತು. ಬಟ್ ಆಗಿನ ಕಾಲದಲ್ಲಿ ಯಾವುದೇ ರೀತಿ ಪ್ರೂಫ್ ಇರಲಿಲ್ಲ. ಈ ಫ್ಯಾಕ್ಟರ್ಸ್ ಇರೋದಕ್ಕೆ ಯಾವುದೇ ರೀತಿ ಪ್ರೂಫ್ ಇರಲಿಲ್ಲ. ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ಈಗಿನ ಕಾಲದಲ್ಲಿ ನಾವೇನು ಜೀನ್ಸ್ ಅಂತಿದ್ದೀವಿ ಅವ್ರು ಅದನ್ನೇ ಫ್ಯಾಕ್ಟರ್ಸ್ ಅಂತ ಕರ್ತಿದ್ರು. ಬಟ್ ಅದು ಇರೋದಕ್ಕೆ ಯಾವುದೇ ಪ್ರೂಫ್ ತೋರಿಸೋದಕ್ಕಾಗಿಲ್ಲ. ಯಾಕೆಂದರೆ ಆಗಿನ ಇದ್ದಂಥ ಟೆಕ್ನಾಲಜಿ ಅಷ್ಟು ಡೆವಲಪ್ಡ್ ಇರಲಿಲ್ಲ, ಅದಕ್ಕಾಗಿ ಅದನ್ನು ಪ್ರೂವ್ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಮೆನ್ಷನ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ದ ಬಿಹೇವಿಯರ್ಸ್ ಆಫ್ ಕ್ರೋಮೋಸೋಮ್ಸ್ ಆ್ಯಂಡ್ ಜೀನ್ಸ್ ಅಕಾರ್ಡಿಂಗ್ ಟು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ಇವ್ರು ಕೇಳ್ತಾ ಇರೋದು ಸಿಮಿಲಾರಿಟೀಸ್ನ ಬರೀರಿ, ಕ್ರೋಮೋಸೋಮ್ ಮತ್ತು ಜೀನ್ಸ್ ಮಧ್ಯೆ ಇರುವಂಥ ಸಿಮಿಲಾರಿಟೀಸ್ನ ಇಲ್ಲಿ ನೋಟ್ ಮಾಡಿ ಅಂತ ಹೇಳಿದ್ದಾರೆ. 3 ಮಾರ್ಕ್ಸಿಗೆ ಅಂದರೆ 3 ಪಾಯಿಂಟ್ಸ್ ನಾವು ಬರೀಬೇಕಾಗುತ್ತೆ. ಸಿಮಿಲಾರಿಟಿ ಅಂದಾಗ ನಿಮಗೆ ಡಿಫ್ರೆನ್ಸ್ ಬರಲ್ಲ, ಆಲ್ಮೋಸ್ಟ್ ಸೇಮ್ ಪಾಯಿಂಟೇ ಬಂದಿರುತ್ತೆ. ಎರಡೂ ಕಡೆ ನೀವು ಕ್ರೋಮೋಸೋಮ್ದು ಪಾಯಿಂಟ್ಸ್ನ ಬರೆದಾಗ ಮತ್ತು ಜೀನ್ಸ್ದು ಪಾಯಿಂಟ್ಸ್ಗಳನ್ನ ಬರೆದಾಗ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಕೆಲವು ಸ್ಟೂಡೆಂಟ್ಸ್ ಏನು ಕನ್ಫ್ಯೂಸ್ ಮಾಡ್ಕೊಳ್ತಾರಲ್ವ, ಯೂಶ್ವಲಿ ನಾವು 2 ಕಾಲಮ್ ಬರೆಯುವಾಗ ಡಿಫ್ರೆನ್ಸ್ನ ಬರಿತೀವಿ, ಅದು ಡಿಫ್ರೆನ್ಸ್ ಅಂದಾಗ ಬೇರೆ ಬೇರೆ ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಸಿಮಿಲಾರಿಟಿ ತೋರಿಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ಸೇಮ್ ಪಾಯಿಂಟೇ ಬರುತ್ತೆ, ನಿಮಗೇನು ಅಂಥ ಡಿಫ್ರೆನ್ಸ್ ಕಾಣಿಸಲ್ಲ ಇಲ್ಲಿ. ಅದನ್ನು ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳದೆ ನೀವು ಇದನ್ನು ಕಲ್ತ್ಕೊಳ್ಬೇಕು. A ಕಾಲಮಲ್ಲಿ ಕೊಟ್ಟಿರೋದು ನಾನು ಕ್ರೋಮೋಸೋಮ್, B ಕಾಲಮಲ್ಲಿ ಕೊಟ್ಟಿರೋದು ಜೀನ್ಸ್. ಸೊ ಕ್ರೋಮೋಸೋಮ್ ಆ್ಯಸ್ ವೆಲ್ ಆಸ್ ಜೀನ್ಸ್ ಏನಿರುತ್ತೆ ಅದು ಯಾವಾಗಲೂ ಪ್ಯಾರಲ್ಲಿರುತ್ತೆ. ಸೊ ಅಕರ್ಸ್ ಇನ್ ಪ್ಯಾರ್. ಸೆಗ್ರಿಗೇಟ್ ಅಟ್ ಟೈಮ್ ಆಫ್ ಗ್ಯಾಮೆಟ್ ಫಾರ್ಮೇಷನ್. ಎರಡೂ ಕಡೆಯೂ ಸೆಗ್ರಿಗೇಷನ್ ಆಗೇ ಆಗುತ್ತೆ. ಜೀನ್ಸಲ್ಲಾಗಲಿ ಅಥವಾ ಕ್ರೋಮೋಸೋಮ್ ಆಗಲಿ ಅದು ಸೆಗ್ರಿಗೇಷನ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಿದೆ, ಇಂಡಿಪೆಂಡೆಂಟ್ ಪೇರ್ ಸೆಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್. ಸೊ ಅಲ್ಲಿ ಸೆಗ್ರಿಗೇಟ್ ಆಗುವಾಗ ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿರುತ್ತೆ.
Next question number 10. During his studies on genes in Drosophila that were sex-linked, T.H. Morgan found F2 population phenotype ratio deviated from the expected 9:3:3:1. Explain the conclusion here I at. ಸೊ ಯೂಶ್ವಲಿ ಅಲ್ಲಿವರೆಗೂ ಏನು ತಿಳ್ಕೊಂಡಿದ್ರು ಜನಗಳು ಎಲ್ಲ ನಾವು ಕ್ಯಾರೆಕ್ಟರ್ಗಳನ್ನ ತೊಗೊಂಡಾಗ ಒಂದೇ ಒಂದು ಕ್ಯಾರೆಕ್ಟರ್ ತೊಗೊಂಡ್ರೆ 3:1 ಬರಬೇಕು. ಅದು ಮೊನೋಹೈಬ್ರಿಡ್ ಕ್ರಾಸ್ ಅಂತಂದರೆ ಒಂದು ಕ್ಯಾರೆಕ್ಟರ್ ತೊಗೊಂಡಾಗ 3:1. ನಾವು 2 ಕ್ಯಾರೆಕ್ಟರ್ಸ್ನ ತೊಗೊಂಡ್ರೆ 9:3:3:1 ಬರಬೇಕು. ಅದರದ್ದು ಡಿವಿಯೇಷನ್, ಮೆಂಡಲ್ದ ಡಿವಿಯೇಷನ್ದು ಕೆಲವೊಂದು ಪಾಸಿಬಿಲಿಟಿನೂ ಕೂಡ ನೀವು ಕಲ್ತಿದ್ದೀರಾ. ಬಟ್ ಇಲ್ಲಿ ಇವರು T.H. ಮಾರ್ಗನ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಡ್ರಾಸೋಫಿಲಾ ಜೊತೆ ಮಾಡಿದಾಗ ಆಗ ಕೂಡ ಈ 9:3:3:1 ರೇಷೋಲ್ಲಿ ಅವ್ರಿಗೆ ಸಿಗಲಿಲ್ಲ. ಅದು ಡಿವಿಯೇಷನ್ ಇತ್ತು ಆ ರೇಷೋದಲ್ಲಿ. ಯಾಕೆ ಅಂತ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದರ ಎಕ್ಸ್ಪ್ಲನೇಷನ್ದು ಕನ್ಕ್ಲೂಷನ್ ಏನು ಅಷ್ಟೇ ನೀವು ಬರಬೇಕಾಗಿರೋದು. ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ನ ನೀವೇನು ಎಕ್ಸ್ಪ್ಲೇನ್ ಮಾಡೋಂಥ ನೆಸೆಸಿಟಿ ಇಲ್ಲ. ಅದ್ರದ್ದು ಕನ್ಕ್ಲೂಷನ್ ಏನು ಅಷ್ಟು ಮಾತ್ರ ನೀವು ಬರೆದ್ರೆ ಸಾಕು. ಸೊ ಕನ್ಕ್ಲೂಷನ್ ಏನಂತ ಬಂತು ಅಂದರೆ 3 ಪಾಯಿಂಟ್ಸ್ ನಾನು ಕೊಟ್ಟಿದ್ದೀನಿ. ಈ 3 ಪಾಯಿಂಟ್ಸ್ನ ಬರೀರಿ. ಜೀನ್ಸ್ ವಾಸ್ ಸಿಚುವೇಟೆಡ್ ಆನ್ ಎಕ್ಸ್ ಕ್ರೋಮೋಸೋಮ್. ಜೀನ್ಸ್ ಯಾವುದಿತ್ತಲ್ಲ ಆ ಜೀನ್ಸ್ಗಳು ನಾರ್ಮಲ್ ಆಟೋಸೋಮ್ಸಲ್ಲಿ ಇರಲಿಲ್ಲ. ಅದು ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆಗಿದ್ದರಿಂದ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದ್ದಿದ್ದರಿಂದ ಇದು ಈ ಥರ ಪ್ಯಾಟ್ರನ್ನ ತೋರಿಸಲಿಲ್ಲ. ಇನ್ನೊಂದು ಸೆಕೆಂಡ್ ರೀಸನ್ ಏನಂದರೆ, when the two qualities of a dihybrid cross were concentrated on a similar chromosome, ಸೇಮ್ ಕ್ರೋಮೋಸೋಮಲ್ಲಿ 2 ಕ್ಯಾರೆಕ್ಟರ್ಗಳಿದ್ದಾಗ ಬರುವಂಥ ಒಂದು ಇದು ಏನು ರಿಸಲ್ಟಿಗೂ ಹಾಗೆ ಬೇರೆ ಬೇರೆ ಪ್ಯಾರೆಂಟಲ್ ಕಾಂಬಿನೇಷನ್ ಅಂದರೆ 2 ಬೇರೆ ಬೇರೆ ಕ್ರೋಮೋಸೋಮಲ್ಲಿ ಇದ್ದಾಗ ಬರುವಂಥ ಕಾಂಬಿನೇಷನ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನೇನಂತ ಹೇಳಿದ್ರು, when the two qualities of in a dihybrid cross were concentrated on a similar chromosome, the extent of parental quality blend were a lot higher than the non-parental type. ಪೇರೆಂಟಲ್ ಕ್ವಾಲಿಟಿ ಏನಿದೆ ಅದು ಬ್ಲೆಂಡ್ ಆಗೋ ಥರ ನಾನ್ ಪ್ಯಾರೆಂಟಲ್ ಕ್ಯಾರೆಕ್ಟರು ಬ್ಲೆಂಡ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ಮಾರ್ಗನ್ ಎಕ್ಸ್ಪ್ರೆಸ್ ಹಿಸ್ ರಿಲೇಷನ್ಶಿಪ್ ಆ್ಯಸ್ ಲಿಂಕೇಜ್. ಅಂದರೆ ಇವರು ಇದನ್ನು ಏನು ಹೇಳಿದ್ರು ಅಂದರೆ ಲಿಂಕೇಜ್ ಅಂತ ಹೆಸರನ್ನ ಕೊಟ್ಟರು ಇವರು ಇದಕ್ಕೆ. ಟು ಪೋರ್ಟ್ರೇ ದ ಫಿಸಿಕಲ್ ರಿಲೇಷನ್ಶಿಪ್ ಆಫ್ ಅ ಕ್ವಾಲಿಟೀಸ್ ಆಫ್ ದ ಕ್ರೋಮೋಸೋಮ್. ಜೀನ್ಸ್ಗಳು ಒಂದೇ ಕ್ರೋಮೋಸೋಮ್ ಮೇಲಿದ್ದರೆ ಅದನ್ನು ನಾವು ಪ್ಯಾರೆಂಟಲ್ ಜೀನ್ ಅಂತ ಹೇಳ್ತೀವಿ. ಬೇರೆ ಬೇರೆ ಕ್ರೋಮೋಸೋಮ್ ಮೇಲಿದ್ದರೆ ನಾನ್ ಪ್ಯಾರೆಂಟಲ್ ಜೀನ್ ಅಂತ ಹೇಳ್ತೀವಿ. ಸೊ ಇದ್ರ ಬೇಸ್ ಮೇಲೆ ಅವ್ರು ಲಿಂಕೇಜ್ನ ಹೇಳಿದ್ರು. ತುಂಬ ಹತ್ತಿರ ಇದ್ದರೆ ಯಾವ ಥರ ಇರುತ್ತೆ, ದೂರ ಇದ್ದರೆ ಯಾವ ಥರ ಇರುತ್ತೆ, ಬೇರೆ ಬೇರೆ ಕ್ರೋಮೋಸೋಮ್ ಮೇಲೆ ಇದ್ದರೆ ಯಾವ ಥರ ಇರುತ್ತೆ ರಿಲೇಷನ್ ಅಂತ ಇವರು ಅದನ್ನು ಲಿಂಕೇಜ್ ಅಂತ ಹೆಸರು ಕೊಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 11. T.H. Morgan used Drosophila melanogaster for genetical experiments. Why? ಈ ಕ್ವಶನ್ ನಿಮಗೆ 2 ಮಾರ್ಕ್ ಇದರಲ್ಲೂ ಇತ್ತು, 2 ಮಾರ್ಕ್ ಆನ್ಸರ್ಸಲ್ಲೂ ಇತ್ತಲ್ವಾ. ಸೊ ಅದರಲ್ಲಿ ನಾನು 2 ಪಾಯಿಂಟ್ಸ್ನ ಮಾತ್ರ ಕೊಟ್ಟಿದ್ದೆ. ಇಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅಲ್ಲಿ ಏನು ಹೇಳಿದ್ದೆ 2 ಪಾಯಿಂಟ್ಸ್, ಅದರದ್ದು ಕಂಟಿನ್ಯೂಷನ್ ಇಲ್ಲಿ ನೀವು ನೋಡ್ಬೋದು. ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಪ್ರೋಜನೀಸ್. ಸೊ ತುಂಬ ಪ್ರೋಜನಿಗಳು ಒಂದು ಸಲ ಮೇಟ್ ಆದರೆ ತುಂಬ ಪ್ರೋಜನಿಗಳು ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನೀವು ಒಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. ಮತ್ತು ಏನಿದೆ ಅದದ್ದು ಸೆಕ್ಸಸ್ ಡಿಫ್ರೆನ್ಸಿಯೇಷನ್, ಮೇಲ್ ಯಾವುದು ಫೀಮೇಲ್ ಯಾವುದು ಈಸಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಈ ರೀಸನಿಂದ ಕೂಡ ಅವರು ಅದನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಈ ರೀತಿ ನೀವು ಒಂದು 3 ಪಾಯಿಂಟ್ಸ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಸ್ಟಡಿ ದ ಫಿಗರ್ಸ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ 2 ಕ್ರಾಸ್ಗಳನ್ನ ಕೊಟ್ಟಿದ್ದಾರೆ, ಕ್ರಾಸ್ ಎ ಮತ್ತು ಕ್ರಾಸ್ ಬಿ. ಇದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇನ್ ವಿಚ್ ಆಫ್ ದ ಕ್ರಾಸಸ್ ದ ಸ್ಟ್ರೆಂತ್ ಆಫ್ ಲಿಂಕೇಜ್ ಬಿಟ್ವೀನ್ ದ ಜೀನ್ಸ್ ಈಸ್ ಹೈಯರ್. ಇಲ್ಲಿ 2 ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಲಿಂಕೇಜ್ ಯಾವ ರೀತಿ ಇದೆ ಅಂತ. 2 ಕ್ರೋಮೋಸೋಮ್ಗಳು ಹತ್ತಿರ ಇದೆಯಾ ದೂರ ಇದೆಯಾ ನಿಮಗೆ ಅಲ್ಲಿ ಕ್ಲಿಯರಾಗಿ ಕಾಣ್ತಿದೆ. ನೀವು ಅದನ್ನು ಯಾವುದರಲ್ಲಿ ಜಾಸ್ತಿ ಇದೆ ಲಿಂಕೇಜ್ ಅಂತ ಬರೆದ್ಬಿಟ್ಟು ಅದಕ್ಕೆ ರೀಸನ್ ಕೂಡ ನೀವು ಕೊಡಬೇಕು. ಕ್ರಾಸ್ ಎ ಅಲ್ಲಿ ಜೀನ್ಸ್ಗಳು ಹತ್ರನೇ ಇದೆ, ವೈ ಮತ್ತು ಡಬ್ಲ್ಯೂ ನೋಡಿ ಹತ್ರನೇ ಇದೆ. ಅದೇ ನೀವು ಕ್ರಾಸ್ ಬಿ ಅಲ್ಲಿ ನೋಡಿದ್ರೆ ಡಬ್ಲ್ಯೂ ಮತ್ತು ಎಮ್ ಸ್ವಲ್ಪ ದೂರ ಇದೆ. ಇಟ್ ಮೀನ್ಸ್ ಜೀನ್ಸ್ ಆರ್ ಫಾರ್. ಸೊ ಇಷ್ಟು ಅರ್ಥ ಆಗಿದೆಯಾ? ಈಗ ಆನ್ಸರ್ನ ನೋಡೋಣ. ಸೊ ಕ್ರಾಸ್ ಎ ಅಲ್ಲಿ ಟೈಟ್ಲಿ ಲಿಂಕ್ಡ್, ಕ್ರಾಸ್ ಬಿ ಅಲ್ಲಿ ಲೂಸ್ಲಿ ಲಿಂಕ್ಡ್. ಯಾವಾಗ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ ಅಂದರೆ ಲೂಸ್ ಆಗಿ ಲಿಂಕ್ ಆಗಿರುವಂಥ ಜೀನ್ಸ್ಗಳಲ್ಲಿ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನೇ ಇಲ್ಲಿ ಆನ್ಸರ್ ಆಗಿ ನಾನು ಕೊಟ್ಟಿರೋದು. ಸ್ಟ್ರೆಂತ್ ಆಫ್ ಅ ಲಿಂಕೇಜ್ ಬಿಟ್ವೀನ್ ಜೀನ್ಸ್ ಈಸ್ ಹೈಯರ್ ಇನ್ ಕ್ರಾಸ್ ಎ ದ್ಯಾನ್ ದಟ್ ಆಫ್ ದ ಕ್ರಾಸ್ ಬಿ ಬಿಕಾಸ್ 2 genes Y and W are located closely on the same chromosome. ಎರಡೂ ಕೂಡ ಸೇಮ್ ಕ್ರೋಮೋಸೋಮಲ್ಲೇ ಇದೆ. Whereas in the case of B, in the cross B, the genes W and M are located far apart from on the same chromosome. ಇಲ್ಲೂ ಕೂಡ ಸೇಮ್ ಕ್ರೋಮೋಸೋಮಲ್ಲೇ ಇದೆ, ಬಟ್ ಅದು ದೂರ ಇದೆ. Therefore, in the later cross ಅಂದರೆ ಕ್ರಾಸ್ ಬಿ ಯಲ್ಲಿ the chances of recombination is higher. ಯಾಕೆ ಅಂತಂದರೆ ಡ್ಯೂ ಟು ಕ್ರಾಸಿಂಗ್ ಓವರ್ ಅಲ್ಲಿ ನೀಟಾಗಿ ಆಗುತ್ತೆ. ಬಿಕಾಸ್ ಲೆಸ್ಸರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ಸ್ ಗ್ರೇಟರ್ ದ ಸ್ಟ್ರೆಂತ್ ಆಫ್ ಲಿಂಕೇಜ್. ಸೊ ದೂರ ಇದ್ದಷ್ಟು ನೀಟಾಗಿ ರೀಕಾಂಬಿನೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇಲ್ಲಿ ನೋಡಿ ಎಲ್ಲ ನೆಕ್ಸ್ಟ್ ಬರುವಂಥ ಕ್ವಶನ್ಗಳೆಲ್ಲ ಆಲ್ಮೋಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆನೇ ಬರ್ತಾ ಇದೆ. ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಕೇಳಿದಾರಾ. ನೆಕ್ಸ್ಟ್ ಕ್ವಶನಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಡ್ರಾಸೋಫಿಲಾ ಹೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಬರ್ಡ್ಸ್. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಗ್ರಾಸ್ ಹಾಪರ್.
ಹೀಗೆ ನಿಮಗೆ ಸೆಕ್ಸ್ ಡಿಟರ್ಮಿನೇಷನ್ ಆ್ಯಂಡ್ ಹನಿ ಬಿ ಇದೆಲ್ಲನೂ ಬಂದಿದೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತಿದೆ, ಒಂದು ಸೆಕ್ಸ್ ಡಿಟರ್ಮಿನೇಷನ್ ಕೇಳುವಂಥ ಚಾನ್ಸಸ್ ಇದೆ 3 ಮಾರ್ಕ್ಸಿಗೆ. ಸೊ ಎಲ್ಲ ಸೆಕ್ಸ್ ಡಿಟರ್ಮಿನೇಷನ್ಗಳನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. 5 ಮಾರ್ಕ್ಸಿಗೆ ಹೇಗೆ ಬೇಕೋ ಅದನ್ನೇ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 3 ಮಾರ್ಕ್ಸಿಗೆ ಇಲ್ಲಿ ಎಷ್ಟು ಬರೀಬೇಕು ಅಂತ ಇಲ್ಲಿ ತೋರಿಸಿದ್ದೀನಲ್ವ, ಇಷ್ಟನ್ನ ಬರೀರಿ. ಬಟ್ ನಿಮಗೆ ಆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಎಕ್ಸ್ಪ್ಲನೇಷನ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಅವೈಲೇಬಲ್ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡಿಕೊಂಡ್ರೆ ಆಯಿತು. ನಿಮಗೆ ಬರೀಲಿಕ್ಕೆ ಕನ್ಫ್ಯೂಷನ್ ಇದ್ದರೆ ಇದನ್ನು ನೋಡಿಕೊಂಡು ಪಾಸ್ ಮಾಡಿಕೊಂಡು ಎಷ್ಟು ಬರೀಬೇಕು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 18, ವಾಟ್ ಈಸ್ ಪೆಡಿಗ್ರಿ ಅನಾಲಿಸಿಸ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಸೊ ಪೆಡಿಗ್ರಿ ಅನಾಲಿಸಿಸ್ ಅಂದ್ರೇನು, ಅದರದ್ದು ಸಿಗ್ನಿಫಿಕೆನ್ಸ್ ಏನು, ಸಿಗ್ನಿಫಿಕೆನ್ಸ್ ಅಂದರೆ ಅದ್ರ ಯೂಸ್ ಏನು. ಸೊ ಅನಾಲಿಸಿಸ್ ಆಫ್ ಟ್ರೇಟ್ ಇನ್ ಅ ಸೆವರಲ್ ಜನರೇಷನ್ ಆಫ್ ಅ ಫ್ಯಾಮಿಲಿ ಇಸ್ ಕಾಲ್ಡ್ ಪೆಡಿಗ್ರಿ ಅನಾಲಿಸಿಸ್. ಒಂದು ಫ್ಯಾಮಿಲಿಯಲ್ಲಿ ತುಂಬ ಜನ್ರೇಷನಿಂದ ಕ್ಯಾರೆಕ್ಟರ್ಸ್ ಹೇಗೆ ಪಾಸ್ ಆಗ್ತಿದೆ ಅಂತ ಅನಲೈಸ್ ಮಾಡ್ತೀವಲ್ಲ, ಅದನ್ನು ನಾವೇನು ಹೇಳ್ತೀವಿ, ಪೆಡಿಗ್ರಿ ಅನಾಲಿಸಿಸ್ ಅಂತ ಹೇಳ್ತೀವಿ. ಏನು ಯೂಸ್ ಇದರಿಂದ ಅಂತಂದರೆ, ಯೂಸ್ ಟು ಟ್ರೇಸ್ ದ ಇನ್ಹೆರಿಟೆನ್ಸ್ ಆಫ್ ಸ್ಪೆಸಿಫಿಕ್ ಟ್ರೇಟ್. ಕೆಲವೊಂದು ಕ್ಯಾರೆಕ್ಟರ್ ಹೇಗೆ ಅದು ಪಾಸ್ ಆಗ್ತಾ ಇದೆ, ಹೇಗೆ ಇನ್ಹೆರಿಟ್ ಆಗ್ತಿದೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಹೇಗೆ ಅದು ಪಾಸ್ ಆಗ್ತಿದೆ ಅಂತ ನಾವು ಇದರಿಂದ ತಿಳ್ಕೊಳ್ಬೋದು. ಅಬ್ನಾರ್ಮಲಿಟಿ ಅಥವಾ ಡಿಸೀಸ್ ಇದ್ದರೆ ಫ್ಯಾಮಿಲಿಲಿ ಅದನ್ನು ಕೂಡ ಸ್ಟಡಿ ಮಾಡೋದಕ್ಕೆ ಈ ಪೆಡಿಗ್ರಿ ಚಾರ್ಟ್ ಹೆಲ್ಪ್ ಆಗುತ್ತೆ. Next question, the following pedigree shows a particular trait which is absent in the parent but found in the subsequent generation irrespective of the sexes. Analyze the pedigree and draw a conclusion. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಎಕ್ಸಾಂಪಲ್ ಪೆಡಿಗ್ರಿ ಅನಾಲಿಸಿಸಲ್ಲಿ ಪ್ಯಾರೆಂಟ್ಸಲ್ಲಿ ಡಿಸೀಸ್ ಇಲ್ಲ, ಬಟ್ ಪ್ಯಾರೆಂಟ್ಸ್ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಬಂದ್ರಲ್ಲ, ಅಂದರೆ ಚಿಲ್ಡ್ರನ್ ಬಂದ್ರಲ್ಲ, ಅವರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಸನ್ ಮತ್ತು ಇನ್ನೊಂದು ಡಾಟರ್ ಇಬ್ಬರು ಅಫೆಕ್ಟ್ ಆಗಿದ್ದಾರೆ, ಇನ್ನು ಉಳಿದವರು ನಾರ್ಮಲ್ ಆಗಿದ್ದಾರೆ. ಸೊ ಇಲ್ಲಿ ಏನು ನಿಮಗೆ ಈಗ ನೀವು ಏನು ಕಂಡುಹಿಡಬೇಕು ಅಂದರೆ, ಇದು ಯಾವ ರೀತಿ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಂತ ನೀವು ಕಂಡುಹಿಡಬೇಕು, ಅದು ಹಾಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದು 3 ಮಾರ್ಕ್ಸ್ಗೆ ಆಗಿರೋದ್ರಿಂದ ಸ್ವಲ್ಪ ನೀವು ಡೀಟೇಲಾಗಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನು ತೋರಿಸಿದ್ದಾರೆ ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ದ ಫಸ್ಟ್ ರೋ ಶೋಸ್ ಮೇಟಿಂಗ್ ಬಿಟ್ವೀನ್ ಪ್ಯಾರೆಂಟ್ಸ್. ಸೊ ಫಸ್ಟ್ ಏನು ತೋರಿಸಿದ್ದಾರೆ, ಮೇಟಿಂಗ್ ಬಿಟ್ವೀನ್ ದ 2 ಪ್ಯಾರೆಂಟ್ಸ್ ತೋರಿಸಿದ್ದಾರೆ, ಇಬ್ಬರು ಕೂಡ ಅಫೆಕ್ಟ್ ಆಗಿಲ್ಲ. ದ ನೆಕ್ಸ್ಟ್ ರೋ ಶೋಸ್ ದ ನಂಬರ್ ಆಫ್ ಪ್ರೋಜನೀಸ್. ನಂಬರ್ ಆಫ್ ಪ್ರೋಜನಿ, ಎಷ್ಟು ಜನ ಮಕ್ಕಳಿದ್ದಾರೆ, 5 ಜನ ಮಕ್ಕಳಿದ್ದಾರೆ. ದರ್ ಆರ್ 3 ಮೇಲ್ ಆ್ಯಂಡ್ 2 ಫೀಮೇಲ್ ಚಿಲ್ಡ್ರನ್. ಸೊ ಅದರಲ್ಲಿ 3 ಮೇಲ್ ಮತ್ತು 2 ಫೀಮೇಲಲ್ಲಿ 1 ಬಾಯ್ ಅಫೆಕ್ಟೆಡ್ ಆ್ಯಂಡ್ 1 ಗರ್ಲ್ ಈಸ್ ಅಫೆಕ್ಟೆಡ್. ಓಕೆ, ಸೊ ಈಗ ಇದು ಏನು ತೋರಿಸ್ತಾ ಇದೆ ಅಂದರೆ, ಯಾವಾಗ ಜನ್ರೇಷನ್ ಸ್ಕಿಪ್ ಆಗುತ್ತೆ ಆಗ ಅದು ರಿಸೆಸಿವ್ ಟ್ರೇಟ್ ಆಗಿರುತ್ತೆ. ಓಕೆ, ಯೂಶ್ವಲಿ ಡಾಮಿನೆಂಟ್ ಟ್ರೇಟಲ್ಲಿ ಸ್ಕಿಪ್ ಆಗಲ್ಲ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಡಾಮಿನೆಂಟ್ ಟ್ರೇಟ್ ಇರುವಾಗ ಆಟೋಸೋಮ್ ಡಾಮಿನೆಂಟ್ ಟ್ರೇಟ್ ಆದರೆ ಪ್ರತಿಯೊಂದು ಜನ್ರೇಷನಲ್ಲೂ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದೇ ಒಂದು ಜನ್ರೇಷನ್ ಸ್ಕಿಪ್ ಆಗ್ತಿದೆ ಅಂದರೆ ಅದು ರಿಸೆಸಿವ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೇನು ಕ್ಲೂ ಸಿಕ್ತು, ಒಂದು ಜನ್ರೇಷನ್ ಸ್ಕಿಪ್ ಆಗಿದೆ, ಇಬ್ಬರು ಪ್ಯಾರೆಂಟ್ಸ್ಗಳು ಅಫೆಕ್ಟೆಡ್ ಅಲ್ಲ, ಬಟ್ ದೇ ಕ್ಯಾನ್ ಬಿ ಕ್ಯಾರಿಯರ್, ದೇ ಶುಡ್ ಬಿ ಕ್ಯಾರಿಯರ್ ಆ್ಯಕ್ಚುಲಿ. ಯಾಕೆಂತಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರು ಬರ್ತಿದೆ ಅಂತಂದರೆ ಅವರು ಕ್ಯಾರಿಯರ್ಸೇ ಆಗಿರ್ತಾರೆ. ಸೊ ಏನು ಬರೀತೀರಾ ನೀವು, ದಟ್ ಗಿವನ್ ಟ್ರೇಟ್ ಇಸ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಇನ್ ನೇಚರ್. ಯಾಕೆ ಅಂತ ನಾನು ರೀಸನ್ ಹೇಳಿದ್ದೇನೆ, ಅದನ್ನು ನೀವು ಸೆಂಟೆನ್ಸಲ್ಲಿ ಹೇಗೆ ಬರೀಬೇಕು ಅಂದರೆ, ಬೋತ್ ದ ಪ್ಯಾರೆಂಟ್ಸ್ ಆರ್ ಕ್ಯಾರಿಯರ್, ದಟ್ ಈಸ್ ಹೆಟ್ರೋಸೈಗಸ್, ಹೆನ್ಸ್ ಅಮಾಂಗ್ ದ ಆಫ್ಸ್ಪ್ರಿಂಗ್ ಫ್ಯೂ ಶೋ ದ ಟ್ರೇಟ್ ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್. ಇಲ್ಲಿ ಇನ್ನೂ ಒಂದು ಏನು ನೆನಪಿಟ್ಕೊಳ್ಬೇಕಂದ್ರೆ, ಅಲ್ಲಿ ಬರೀ ಮೇಲೆ ಎಫೆಕ್ಟ್ ಆಗ್ತಿಲ್ಲ, ಬರೀ ಫೀಮೇಲೆ ಎಫೆಕ್ಟ್ ಆಗ್ತಿಲ್ಲ, ಬರೀ ಮೇಲ್ ಎಫೆಕ್ಟ್ ಆಗ್ತಿದ್ರೆ ಅದು ವೈ ಲಿಂಕ್ಡ್ ಆಗಿಬಿಡುತ್ತೆ, ವೈ ಲಿಂಕ್ಡ್ ಇನ್ಹೆರಿಟೆನ್ಸ್ ಆಗುತ್ತೆ. ಎಕ್ಸ್ ಲಿಂಕ್ಡಲ್ಲೂ ಕೂಡ ಅದು ಒಂದು ಜನ್ರೇಷನ್ನ ಸ್ಕಿಪ್ ಮಾಡ್ತಿರುತ್ತೆ. ಸೊ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ, ಯಾವ ರೀತಿ ಯೂಶಲಿ ಈ ಥರ ಪೆಡಿಗ್ರಿ ಚಾರ್ಟ್ಗಳ ಬೇಸ್ ಮೇಲೆ ಏನಾದರೂ ಕ್ವಶನ್ ಬಂದರೆ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ನೀವು ನೋಡ್ಕೊಂಡಿರಿ. ಬೇಕಂದರೆ ಇದಕ್ಕೆ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ಹೇಳಿ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 20, ಮೆನ್ಷನ್ ದ ಕಾಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಫಿನೈಲ್ ಕೆಟೋನ್ಯೂರಿಯಾ. ಸೊ ಕಾಸ್ ಏನು, ಫಿನೈಲ್ ಕೆಟೋನ್ಯೂರಿಯಾಗೆ ಕಾಸ್ ಏನು ಮತ್ತು ಅದರ ಸಿಂಪ್ಟಮ್ ಏನು ಅಂತ ನೀವು ಬರೀಬೇಕು. ವಾಟ್ ಈಸ್ ಫಿನೈಲ್ ಕೆಟೋನ್ಯೂರಿಯಾ? ಇಟ್ ಈಸ್ ಅ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್ ಆ್ಯಂಡ್ ಆನ್ ಆಟೋಸೋಮಲ್ ರೆಸೆಸಿವ್ ಡಿಸಾರ್ಡರ್. ಓಕೆ, ಸೊ ಈಗ ಇದು ಯಾಕೆ ಬರುತ್ತೆ ಅಂತಂದರೆ, ಕಾಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಎನ್ ಎನ್ಸೈಮ್ ದಟ್ ಕನ್ವರ್ಟ್ಸ್ ಅಮೈನೋ ಆ್ಯಸಿಡ್ ಫೀನೈಲ್ ಅಲೆಲಿನ್ ಟು ಥೈರೋಸಿನ್. ಯಾವುದೋ ಒಂದು ಎನ್ಸೈಮ್ ಅಮೈನೋ ಆ್ಯಸಿಡ್ ಫೀನೈಲ್ ಅಲೆಲಿನ್ನ ಥೈರೋಸಿನ್ ಆಗಿ ಕನ್ವರ್ಟ್ ಮಾಡಬೇಕಾಗಿತ್ತು. ಬಟ್ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಅದೇನಾಗ್ತಿದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತಿದೆ. ಫೀನೈಲ್ ಅಲೆಲಿನ್ ಏನಾಗ್ತಿದೆ, ಅಕ್ಯುಮುಲೇಟ್ ಆಗಿಬಿಟ್ಟು ಆ್ಯಂಡ್ ಕನ್ವರ್ಟೆಡ್ ಇಂಟು ಫೀನೈಲ್ ಪೈರುವಿಕ್ ಆ್ಯಸಿಡ್. ಯಾವಾಗ ಈ ಎನ್ಸೈಮೇ ಇಲ್ಲ, ಸೊ ಆಗ ಕನ್ವರ್ಷನ್ನೇ ಆಗೋದಿಲ್ಲ. ಸೊ ಏನಾಗುತ್ತೆ, ಫೀನೈಲ್ ಅಲೆನಿನ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದು ಅಕ್ಯುಮುಲೇಟ್ ಆಗಿ ಏನಾಗಿ ಕನ್ವರ್ಟ್ ಆಗುತ್ತೆ, ಫೀನೈಲ್ ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಥೈರೋಸಿನ್ ಆಗಿ ಕನ್ವರ್ಟ್ ಆಗ್ತಿಲ್ಲ, ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗ್ತಿದೆ. ಅದೇ ಇದು ಡಿಸಾರ್ಡರ್. ಸಿಂಪ್ಟಮ್ ಏನಿರುತ್ತೆ ಅಂದರೆ, ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ, ಎಕ್ಸ್ಕ್ರೀಷನ್ ಆಫ್ ಫೀನೈಲ್ ಪೈರುವಿಕ್ ಆ್ಯಸಿಡ್ ಇರುತ್ತೆ ಇನ್ ದ ಯೂರಿನ್. ಓಕೆ, ಇಷ್ಟು ಬರ್ತಾರೆ ಸಾಕು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಕಾಸ್
ಕ್ಯಾರಿಯೋಟೈಪ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್. ಹೀಗೆ ಡೌನ್ ಸಿಂಡ್ರೋಮ್, ಕ್ಲೆನೆಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಇದಿಷ್ಟನ್ನು ಕೊಟ್ಟಿದ್ದಾರೆ. ಕಾಸ್ ಕೇಳ್ಬೋದು, ಕ್ಯಾರಿಯೋಟೈಪ್ ಕೇಳ್ಬೋದು, ಸಿಂಪ್ಟಮ್ ಕೇಳ್ಬೋದು, ಏನು ಬೇಕಾದರೂ ಕೇಳ್ಬೋದು. 3 ಮಾರ್ಕ್ಸ್ಗೆ ಇದು 3 ಕೇಳ್ಬೋದು ಅಥವಾ 2 ಮಾರ್ಕ್ಸ್ಗೂ ಕೇಳ್ಬೋದು. ಇದಕ್ಕೆ ಡೀಟೇಲ್ಡ್ ವಿಡಿಯೋ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಜಸ್ಟ್ 3 ಮಾರ್ಕ್ಸ್ಗೆ ಕೇಳಿದ್ರೆ ಯಾವ ರೀತಿ ಬರೀಬೋದು ಅಂತ ಇಲ್ಲಿ ನಾನು ಏನು ಹಾಕಿದ್ದೀನಿ ಇದನ್ನು ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿಕೊಂಡ್ರೆ ಸಾಕು. ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್, ಐಡೆಂಟಿಫೈ ದ ಜೆನೆಟಿಕ್ ಡಿಸಾರ್ಡರ್ಸ್ ಗಿವನ್ ಬಿಲೋ. ಸೊ ಇವರೇ ಕೆಲವೊಂದು ಏನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಥವಾ ಸಿಂಪ್ಟಮ್ನ ಕೊಟ್ಟಿದ್ದಾರೆ. ಅದನ್ನು ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ, ಯಾವ ಜೆನೆಟಿಕ್ ಡಿಸಾರ್ಡರ್ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ಸ್ಟೆರೈಲ್ ಫೀಮೇಲ್ ಆಗಿದ್ದರೆ, ಯೂಶಲಿ ಸ್ಟೆರೈಲ್ ಫೀಮೇಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟರ್ನರ್ ಸಿಂಡ್ರೋಮ್ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟೆರೈಲ್ ಫೀಮೇಲ್, ಕ್ರೋಮೋಸೋಮಲ್ complement is 45 with XO, so it is Turner syndrome. Next is short statured, furrowed tongue, characteristics palm crease. ಸೊ ಈ ಥರ ಫೀಚರ್ ಇರೋದು ಡೌನ್ ಸಿಂಡ್ರೋಮಲ್ಲಿ. ಸೊ ಅದನ್ನು ನೀವು ನೋಡಿಕೊಂಡು ಸಿಂಪ್ಟಮ್ ಮತ್ತು ಇಲ್ಲ ಕ್ಯಾರಿಯೋಟೈಪ್ ಏನು ಕೊಟ್ಟಿದ್ರೆ ಏನು ಕೊಟ್ಟಿರ್ತಾರೆ ಅದ್ರ ಬೇಸ್ ಮೇಲೆ ನೀವು ಅದರ ಆನ್ಸರ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆರೈಲ್ ಮೇಲ್ಸ್, ಗೈನೋಕೊಮಾಸ್ಟ್ರಿಯಾ, ಕ್ಯಾರಿಯೋಟೈಪ್ 47. ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಬರೋದು ಯಾವುದರಲ್ಲಿ, ಕ್ಲಿನೆಫೆಲ್ಟರ್ ಸಿಂಡ್ರೋಮಲ್ಲಿ. ಸೊ ಇದಿಷ್ಟು ನೀವು ನೋಡಿದ್ರಲ್ಲ, ಇದೆಲ್ಲ ಏನು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ವಿತ್ ಆನ್ಸರ್ಸ್ ನಾನು ಕೊಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಎಲ್ಲ ಆನ್ಸರ್ಸ್ಗಳು ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ. ಕೆಲವೊಂದು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದೆ. ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಆ ಕ್ವಶನ್ಗಳದ್ದು ಅಂತ ಹೇಳಿದ್ರೆ ಚಾನಲ್ ಅವೈಲೇಬಲ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್, ಪ್ರಿಪೇರ್ ವೆಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶಾರ್ಟ್ ಟೈಮ್ ಇರೋದ್ರಿಂದ ನೀವು ಕ್ವಿಕ್ಕಾಗಿ ಪ್ರಿಪೇರ್ ಆಗಬೇಕಲ್ಲ, ಸೊ ಹಾಗಾಗಿ ಎಲ್ಲ ಆನ್ಸರ್ಸ್ ನಾನು ಕೊಡ್ತಾ ಇದ್ದೀನಿ. ಹೀಗೆ ಫಾಲೋ ಮಾಡ್ತಾ ಇರಿ, ಬೇರೆ ಚಾಪ್ಟರ್ಗಳದ್ದು ಕೂಡ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.